ಎಲ್ರಿಗೂ ನಮಸ್ಕಾರ. ಪೋಷಕರೇ, ಎಚ್ಚರ ಎಚ್ಚರ ಎಚ್ಚರ. ದಯವಿಟ್ಟು ನಿಮ್ಮ ಮಕ್ಕಳ ಕಡೆ ಗಮನ ಕೊಡಿ. ನಿಮ್ಮ ಮಕ್ಕಳು ಎಲ್ಲಿಗೆ ಹೋಗ್ತಾ ಇದ್ದಾರೆ, ಶಾಲೆಯಲ್ಲಿ ಅವರು ಹೇಗಿರ್ತಾರೆ, ಅಲ್ಲೇನಾದ್ರೂ ಅವರಿಗೆ ಸಮಸ್ಯೆ ಆಗ್ತಾ ಇದೆಯಾ ಅಂತ ತಿಳಿದುಕೊಳ್ತಾ ಇರಿ. ನಾನು ಈ ವಿಚಾರವನ್ನ ಹೇಳೋದಕ್ಕೆ ಕಾರಣ, ಮಿಹಿರ್ ಅನ್ನೋ 15 ವರ್ಷದ ಹುಡುಗ. ವೀಕ್ಷಕರೇ, ಈ ಹುಡುಗ ಏನೇನೋ ಕನ್ಸ್ಕೊಂಡಿದ್ದ ಕಣ್ರೆ. ಆದ್ರೆ ಈ ಬಾಲಕ ಒಂದು ವಾರದ ಹಿಂದೆ 26ನೇ ಮಹಡಿಯಿಂದ ಕೆಳಗಡೆ ಹಾರಿ ಪ್ರಾಣವನ್ನೇ ಕಳ್ಕೊಳ್ತಾನೆ. ಆರಂಭದಲ್ಲಿ ಈ ಬಾಲಕ ಈ ರೀತಿ ಕೆಟ್ಟ ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಕಾರಣ ಏನು ಅನ್ನೋದು ಯಾರಿಗೂ ಸರಿಯಾಗಿ ಗೊತ್ತಾಗಿರ್ಲಿಲ್ಲ. ಆದ್ರೆ ನಂತರ ಗೊತ್ತಾಯ್ತು ನೋಡಿ, ಶಾಕಿಂಗ್ ವಿಚಾರ. ಎಲ್ಲರೂ ಕೂಡ ಅದನ್ನ ಕೇಳಿ ಬೆಚ್ಚಿ ಬಿದ್ದಿದ್ರು. ಈ 15 ವರ್ಷದ ಬಾಲಕ ಪ್ರಾಣ ಕಳ್ಕೊಳ್ಳೋದಕ್ಕೆ ಕಾರಣವಾಗಿದ್ದು ರ್ಯಾಗಿಂಗ್. ಶಾಲೆಯಲ್ಲಿ ಸೀನಿಯರ್ಸ್ ಯಾವ ರೀತಿ ಕಿರುಕುಳ ಕೊಟ್ಟಿದ್ರು ಅಂದ್ರೆ, ಟಾಯ್ಲೆಟ್ ಸೀಟನ್ನ ನೆಗ್ಸಿದ್ರಂತೆ, ಟಾಯ್ಲೆಟ್ ಕಮೋಡ್ನಲ್ಲಿ ಈ ಬಾಲಕನ ತಲೆಯನ್ನ ಮುಳುಗಿಸಿದ್ರಂತೆ ಫ್ಲಶ್ ಮಾಡಿ. ಒಟ್ಟಾರೆಯಾಗಿ ಈ ಬಾಲಕನಿಗೆ ಹಿಂಸೆ ಕೊಟ್ಟಿದ್ದಾರೆ. ಕೆಟ್ಟ ಪದಗಳಿಂದ ಈತನನ್ನ ನಿಂದಿಸಿದಾರಂತೆ. ಶಾಲೆಯಲ್ಲಿ ಈತನಿಗೆ ರ್ಯಾಗಿಂಗ್ ಅನ್ನೋ ಹೆಸರಲ್ಲಿ ಹಿಂಸೆ ಕೊಡ್ತಾ ಇದ್ರು. ಇದರ ಜೊತೆಗೆ ಬಸ್ನಲ್ಲೂ ಕೂಡ ಈ ಬಾಲಕನನ್ನ ಬಿಡ್ತಾ ಇರಲಿಲ್ಲ. ಸ್ಕೂಲ್ ಬಸ್ನಲ್ಲೂ ಕೂಡ ಈತನಿಗೆ ಟಾರ್ಚರ್ ಕೊಟ್ಟಿದ್ದಾರೆ. ಏನ್ರಿ ಇದು? ಟಾಯ್ಲೆಟ್ ಸೀಟನ್ನ ನೆಕ್ಕಿಸ್ತಾರೆ, ಟಾಯ್ಲೆಟ್ ಕಮೋಡ್ ಒಳಗೆ ಫ್ಲಶ್ ಮಾಡಿ ಬಾಲಕನ ತಲೆಯನ್ನ ಅದಕ್ಕೆ ಮುಳುಗಿಸ್ತಾರೆ ಅಂತಾದ್ರೆ ಏನ್ ನಡೀತಾ ಇದೆ? ಆ ಬಾಲಕ ಎಷ್ಟು ಚಿತ್ರ ಹಿಂಸೆ ಅನುಭವಿಸಿರಬಹುದು. ಈ ಘಟನೆ ನಡೆದಿದ್ದು ವೀಕ್ಷಕರೇ ಕೇರಳದಲ್ಲಿ. ಈ ಬಾಲಕನ ಹೆಸರು ಮಿಹಿರ್ ಅಂತ. 9ನೇ ತರಗತಿಯಲ್ಲಿ ಓದ್ತಾ ಇದ್ದ. ಈಗ ಈ ಬಾಲಕನ ಪೋಷಕರು ಕಠಿಣ ಹೋರಾಟಕ್ಕೆ ಮುಂದಾಗಿದ್ದಾರೆ. ಈ ಬಾಲಕನಿಗೆ ದೈಹಿಕವಾಗಿಯೂ ಹಿಂಸೆ ಕೊಟ್ಟಿದ್ದಾರೆ ಅಂತ ಹೇಳಿ ಬಾಲಕನ ತಾಯಿ ಆರೋಪವನ್ನ ಮಾಡಿದ್ದಾರೆ. ಇನ್ನು ಆತ ಪ್ರಾಣ ಬಿಟ್ಟ ದಿನ ಆತನಿಗೆ ಸಿಕ್ಕಾಪಟ್ಟೆ ಥಳಿಸಲಾಗಿತ್ತಂತೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಲಾಗಿತ್ತು. ಆತನ ಕೊನೆಯ ದಿನ ಯಾರು ಊಹಿಸಲಾಗದ ಅವಮಾನವನ್ನ ಮಾಡಲಾಗಿತ್ತಂತೆ. ಟಾಯ್ಲೆಟ್ ಸೀಟನ್ನ, ನಾನು ಆಗ್ಲೇ ಹೇಳಿದ ಹಾಗೆ ಅವತ್ತು ಟಾಯ್ಲೆಟ್ ಸೀಟನ್ನ ನೆಕ್ಕಿಸಲಾಗಿತ್ತಂತೆ. ಟಾಯ್ಲೆಟ್ಗೆ ಫ್ಲಶ್ ಮಾಡಿ ಆತನ ತಲೆಯನ್ನ ಕಮೋಡ್ ಒಳಗೆ ತಳ್ಳಲಾಗಿತ್ತಂತೆ. ಇದರಿಂದ ಆತನ ಮನಸ್ಸಿಗೆ ಸಿಕ್ಕಾಪಟ್ಟೆ ಘಾಸಿಯಾಗಿತ್ತು, ನೋವಾಗಿತ್ತು. ಇದರಿಂದ ಮನನೊಂದಿದ್ದ ಬಾಲಕ ಮನೆಗೆ ಬಂದವನೇ ಅಪಾರ್ಟ್ಮೆಂಟ್ನ 26ನೇ ಮಹಡಿಯಿಂದ ಕೆಳಗಡೆ ಹಾರಿ ಪ್ರಾಣವನ್ನ ಕಳ್ಕೊಂಡಿದ್ದಾನೆ ಅಂತ ಆತನ ಪೋಷಕರು ಹೇಳ್ತಿದ್ದಾರೆ. ಬಾಲಕನಿಗೆ ಹಿಂಸೆ ನೀಡಿದ ಆ ಖಡುಕರಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಪೋಷಕರು ಈಗ ಆಗ್ರಹಿಸ್ತಾ ಇದ್ದಾರೆ. ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಬೇಕು ಅಂತ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರಿಗೆ ಮಿಹಿರ್ ಅವರ ತಾಯಿ ಪತ್ರವನ್ನ ಬರೆದು ಆಗ್ರಹಿಸ್ತಾ ಇದ್ದಾರೆ. ಎಲ್ಲಾ ಕಡೆ ಈಗ ಜಸ್ಟಿಸ್ ಫಾರ್ ಮಿಹಿರ್ ಅನ್ನೋ ಕೂಗು ಕೇಳಿ ಬರ್ತಾ ಇದೆ. ಈಗ ಹೇಳ್ತಾ ಇರೋದು ಒಂದೇ ಪ್ರಶ್ನೆ, ನಮ್ಮ ಸಮಾಜ ಎಲ್ಲಿಗೆ ಹೋಗ್ತಾ ಇದೆ? ಆ ಬಾಲಕನಿಗೆ ಹಿಂಸೆ ಕೊಟ್ಟಿದ್ದೂ ಕೂಡ ಅದೇ ಶಾಲೆಯ ಮಕ್ಕಳು, ಶ್ರೀಮಂತ ಕುಟುಂಬದ ಮಕ್ಕಳು. ಶ್ರೀಮಂತ ಕುಟುಂಬದ ಮಕ್ಕಳು ಏನ್ ಬೇಕಾದ್ರೂ ಮಾಡ್ಬೋದಾ? ಅವ್ರು ಮಾಡಿದ್ದೆಲ್ಲ ಹಾಗಾದ್ರೆ ಸರಿನಾ? ಇಷ್ಟೆಲ್ಲ ನಡೀತಾ ಇರ್ಬೇಕಾದ್ರೆ ಆ ಶಾಲೆಯ ಮ್ಯಾನೇಜ್ಮೆಂಟ್ ಏನ್ ಮಾಡ್ತಾ ಇತ್ತು? ಶಿಕ್ಷಕರು ಏನ್ ಮಾಡ್ತಾ ಇದ್ರು? ಲಕ್ಷ ಲಕ್ಷ ಫೀಸನ್ನ ಶಾಲೆಗಳು ತೆಗೆದುಕೊಳ್ತವೆ. ಆದ್ರೆ ಆ ಶಾಲೆಯಲ್ಲಿ ಮಕ್ಕಳಿಗೆ ಸೇಫ್ಟಿ ಇಲ್ವಾ ಅನ್ನೋ ಪ್ರಶ್ನೆ ಹೇಳ್ತಾ ಇದೆ. ಮಕ್ಕಳನ್ನ ಯಾವ ಧೈರ್ಯದ ಮೇಲೆ ಶಾಲೆಗಳಿಗೆ ಕಳಿಸೋದು? ಇದು ನಿಜಕ್ಕೂ ಎಲ್ಲಾ ಪೋಷಕರಿಗೂ ಭಯ ಹುಟ್ಟಿಸಿದಂತಹ ಘಟನೆ. ಈಗ ಪೋಷಕರೇ, ನಿಮ್ ವಿಚಾರಕ್ಕೆ ಬರೋಣ. ನೀವು ಕೂಡ ಮಕ್ಕಳ ವಿಚಾರದಲ್ಲಿ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ದಯವಿಟ್ಟು ಲಕ್ಷ ಲಕ್ಷ ಫೀಸ್ ಕಟ್ತೀರಾ, ಮಕ್ಕಳು ಓದ್ತಾರೆ ಅಂತ ಹೇಳಿ ಸುಮ್ಮನೆ ಆಗ್ಬಿಡ್ತೀರಾ. ದಯವಿಟ್ಟು ನಿಮ್ಮ ಮಕ್ಕಳ ಕಡೆ ಗಮನ ಕೊಡಿ. ನಿಮ್ ಮಕ್ಕಳು ಎಲ್ಲಿಗೆ ಹೋಗ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಶಾಲೆಯಲ್ಲಿ ಅವ್ರು ಹೇಗಿರ್ತಾರೆ, ಅವರಿಗೆ ಅಲ್ಲಿ ಏನಾದ್ರೂ ಸಮಸ್ಯೆ ಆಗ್ತಾ ಇದೆಯಾ? ಪ್ರತಿದಿನ ತಿಳಿದುಕೊಳ್ತಾ ಇದ್ರಿ ನಿಮ್ಮ ಮಕ್ಕಳ ಬಗ್ಗೆ. ಮಕ್ಕಳನ್ನ ಫ್ರೆಂಡ್ಸ್ ತರ ಟ್ರೀಟ್ ಮಾಡಿ. ಆಗ ಮಕ್ಕಳು ಕೂಡ ನಿಮ್ ಹತ್ರ ಎಲ್ಲನೂ ಕೂಡ ಶೇರ್ ಮಾಡ್ತಾರೆ. ಇಲ್ಲ ಅಂದ್ರೆ ಇವತ್ತು ಮಿಹಿರ್ ಪೋಷಕರಿಗೆ ಬಂದ ಪರಿಸ್ಥಿತಿ ನಾಳೆ ಬೇರೆಯವರಿಗೂ ಕೂಡ ಬರ್ಬೋದು. ಹುಷಾರಾಗಿರಿ. ಶಾಲೆಗಳು ಕೂಡ ಈಗಲೇ ಎಚ್ಚೆತ್ಕೊಳ್ಬೇಕು. ಇಂಥ ಕೆಟ್ಟ ಪಿಡುಗನ್ನ ಮೊದಲಿಗೆ ಆಚೆ ಹಾಕಿ ಬರೀ ದುಡ್ಡು ವಸೂಲಿ ಮಾಡೋದು ಮಾತ್ರ ನಿಮ್ ಕೆಲಸ ಅಲ್ಲ. ಮಕ್ಕಳ ಕಡೆಗೂ ಗಮನ ಕೊಡಿ. ನಿಮ್ ಶಾಲೆಯಲ್ಲಿ ಏನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಹದ್ದಿನ ಕಣ್ಣನ್ನ ಇಡಿ. ನಿಮ್ಮ ಶಾಲೆಯಲ್ಲಿ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಗಮನ ಕೊಡಿ. ಬೇರೆಯವರಿಗೆ ತೊಂದರೆ ಕೊಡೋ ಮಕ್ಕಳನ್ನ ಒದ್ದು ಹೊರಗಡೆ ಹಾಕಿ. ಆಗ ಉಳಿದ ಮಕ್ಕಳಿಗೂ ಬುದ್ಧಿ ಬರುತ್ತೆ. ಈ ರೀತಿ ಮಾಡೋ ಮುಂಚೆ 100 ಸಾರಿ ಯೋಚನೆ ಮಾಡ್ತಾರೆ.
ಪೋಷಕರು ನೀವು ಮಕ್ಕಳ ಕಡೆ ಗಮನ ಕೊಡಲೇಬೇಕು. ಶಾಲೆಯಲ್ಲಿ ಏನ್ ನಡೀತಾ ಇದೆ ಅಂತ ತಿಳಿದುಕೊಳ್ತಾ ಇರಿ. ನಿಮ್ ಮಕ್ಕಳು ಶಾಲೆಯಲ್ಲಿ ಸೇಫ್ಟಿ ಆಗಿದ್ದಾರಾ ಅನ್ನೋದನ್ನ ಮೊದಲಿಗೆ ತಿಳ್ಕೊಳ್ಳಿ. ವೀಕ್ಷಕರೇ, ಇದು ಭಯ ಪಡಿಸೋ ಉದ್ದೇಶ ಅಲ್ಲ. ಈ ರೀತಿ ನಡೀತಾ ಇದೆ, ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಾ ಇದೀವಿ ಅಷ್ಟೇ. ಅವೇರ್ನೆಸ್ ಮೂಡಿಸೋದಕ್ಕಾಗಿ ಮಾಡಿದಂತಹ ವಿಡಿಯೋ ಇದು. ಹೀಗಾಗಿ ಈ ವಿಡಿಯೋ ಪ್ರತಿಯೊಬ್ಬ ಪೋಷಕರಿಗೂ ತಲುಪಬೇಕು. ಹೀಗಾಗಿ ಆದಷ್ಟು ಈ ವಿಡಿಯೋವನ್ನ ದಯವಿಟ್ಟು ಶೇರ್ ಮಾಡಿ. ಯಾಕೆ ಅಂತಂದ್ರೆ ಇಂತಹ ಘಟನೆ, ಇಂತಹ ದುರ್ಘಟನೆ ಇನ್ಮುಂದೆ ಎಲ್ಲೂ ಕೂಡ ನಡಿಬಾರ್ದು, ಯಾವ ಶಾಲೆಯಲ್ಲೂ ಕೂಡ ನಡಿಬಾರ್ದು. ಪೋಷಕರು ಈ ರೀತಿ ಸಫರ್ ಪಡೋ ಹಾಗೆ ಯಾವತ್ತೂ ಕೂಡ ಆಗ್ಬಾರ್ದು ಅನ್ನೋದು ಮಾತ್ರ ನನ್ನ ಉದ್ದೇಶ. ಮತ್ತೊಂದು ಹೊಸ ವಿಡಿಯೋ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಹಾಜರಾಗ್ತೀನಿ. ನಮಸ್ಕಾರ. ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರ್ಲಿ.